ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ಪಾತ್ರದ ಆರೋಪ ಮಾಡಿರುವಂತಹ ಸಿಟಿ ರವಿ ಹೇಳಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಗೌರವ ಏನೂ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಸುರೇಶ್ ಅವರಿಗೆ ಹೇಳಕ್ಕೆ ಬಯಸ್ತೇನೆ, ಭಾವನೆಗಳಿಲ್ಲದೆ ಇರುವಂಥವ್ರು ಮಾತ್ರ ನಿಮ್ಮ ಥರ ಮಾತಾಡ್ತಾರೆ. ನಾವು ಭಾವನೆಗಳ ಜೊತೆಗೆ ಬದುಕಿರೋರು. ನಮಗೆ ಭಾವನೆ ಧರ್ಮಸ್ಥಳದ ಬಗ್ಗೆ ಇದ್ದ ಕಾರಣಕ್ಕೆ ನಾವು ಅದ್ರ ಪರವಾಗಿ ನಿಂತಿದ್ದೇವೆ. ನೀವು ಭಾವನೆ ಸತ್ತವರು ಹೀಗೆಲ್ಲ ಮಾತಾಡ್ತೀರಿ. ನಾವು ಮಾತ್ರ ಅಲ್ಲ, ನಮ್ಮ ಪೂರ್ವಿಕರು 10 ತಲೆಮಾರುಗಳಿಂದ ಧರ್ಮಸ್ಥಳಕ್ಕೆ ನಡ್ಕೊಳ್ತೀವಿ. ಮುಡಿ ಕೊಡೋಕ್ಕೂ ಅಲ್ಲಿಗೆ ಹೋಗ್ತೀವಿ, ಕಷ್ಟ ಆದಾಗ ಬೇಡ್ಕೊಳ್ಳೋಕ್ಕೂ ಕೂಡ ಮಂಜಾತ ಅಣ್ಣಪ್ಪ ಸ್ವಾಮಿ ಕಾಪಾಡಪ್ಪ ಅಂತ ಕೇಳ್ತೀವಿ. ನಾವು ಭಾವನೆಗಳ ಜೊತೆಗೆ ಬದುಕಿದ್ದೀವಿ. ಈಗ ಕೆಲವು ರಾಜಕೀಯ ಪಕ್ಷದವರು ಏನು ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಯಾತಕ್ಕೆ ಹೋಗ್ತಾ ಇದ್ದೀರಿ? ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ? ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅನ್ನೋ ತರಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ